ಜಾಲ್ಡು ಮುಂದಕ್ಕೆ ಬಾ ಅಲಸಿಪ್ಪ ಎಂತ ಐಸ್ ಕ್ರೀಮ್ ಬೇಕು ನಿಮಗೆ ನೋಡಕ್ಕೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಗೊಲ್ರಟ್ಟಿ, ಹೊಸಳ್ಳಿ, ಬಪ್ನಡಿ ಇವರೆಲ್ಲ ಸೇರ್ಕೊಂಡು ಹರಿಯಜಳ್ಳಿ, ಮದ್ದೂರು ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಇದಕ್ಕೆ ಇಂಥ ಜಾತಿ ಕುಲ ಅನ್ನೋ ಒಕ್ಕಲಿಲ್ಲ. ಎಲ್ಲ ಸರ್ವ ಜನಾಂಗದ ಶಾಂತಿ ತೋಟ ಇದ್ದಂಗೆ ಈ ಗ್ರಾಮ. ಹಿಂದೆ ಈ ದೇವರು ಬರ್ಬೇಕಾದ್ರೆ ಇದ್ರ ಮೂಲ ಸ್ಥಾನ ಬಂದು ಕುಣಿಗಲ್ ತಾಲೂಕಲ್ಲಿ ಇದೆ. ಇದನ್ನು ನಮ್ಮ ಉಳಿಗೆರೆ ಗೊಲ್ರಟ್ಟಿ ಒಬ್ಬ ಹಿರೀಕ ಪೂಜಾರ್ ಮೂಡ್ಲಿಗಿರಿಯಪ್ಪ ಅಂತ, ಇವತ್ತು ಅವರೆಲ್ಲ ದಿವಂಗತರಾಗಿದ್ದಾರೆ. ಅವರು ವೈಯಕ್ತಿಕವಾಗಿ ತಂದು ನಮ್ಮ ಉಳಿಗೆರೆ ಗೊಲ್ರಟ್ಟಿನಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದರು. ಅದನ್ನು ಅವರು ಕಾಲಾನಂತರ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು, ನಮ್ಮ ಉಳಿಗೆರೆ ಗೊಲ್ರಟ್ಟಿ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಪ್ರತಿ ವರ್ಷ ಈ ಗಂಗಾ ಸ್ನಾನ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ನಾವು ಕಾಮನಾಗಿ ಪುರ್ಸಕ್ಕನ ಕೆರೆ ಅಂತೇಳಿ ಅಲ್ಲಿಗೆ ಹೋಗ್ತಿದ್ವಿ. ಈ ವರ್ಷ ಸ್ವಲ್ಪ ಕಾರಣಾಂತರಗಳಿಂದ ನಾವು ಮದ್ದೂರು ಕೆರೆಯಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇಲ್ಲಿ ಬಂದು ಮಾಡ್ತಾಯಿದ್ವಿ. ಪ್ರತಿ ವರ್ಷ ನಮ್ಮ ಎಲ್ಲ ಜನರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಹೋಗ್ತೈತೆ. ಮುಂದಿನ ದಿನಗಳಲ್ಲಿ ಇದಿನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂತ ನಾವು ಈ ಮುಖಾಂತರ ನಮ್ಮ ಸಾರ್ವಜನಿಕರಲ್ಲಿ ಕೋರ್ತೀವಿ. ಈ ಉಳಿಗೆರೆಯಲ್ಲಿ ಗೊಲ್ರಟ್ಟಿ ಗ್ರಾಮದಲ್ಲಿ ಎಟ್ಟಿಲಕ್ಕಮ್ಮನ ಪ್ರತಿಷ್ಠಾಪನೆಯಾಗಿ ಹಿಂದೆ ಮೂಡ್ಲಿಗಿರಪ್ಪ ದಿವಂಗಪ್ಪ ಮೂಡ್ಲಿಗಿರಪ್ಪನವರು ಅವರು ಪ್ರತಿಷ್ಠಾಪನೆ ಮಾಡಿ ಇದನ್ನು ಅವಾಗಲಿಂದಲೂ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಎಲ್ಲ ಗ್ರಾಮದವರು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ತಾಯಿನ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇವತ್ತು ಇಲ್ಲಿ ಮದ್ದೂರು ಕೆರೆಗೆ ಗಂಗಾಸ್ಥಾನಕ್ಕೆ ತಾಯಿ ಬಂದಿದ್ದಾಳೆ. ಗಂಗಾಸ್ಥಾನ ಮುಗಿಸ್ಕೊಂಡಿದ್ದಾರೆ. ಈಗೆಲ್ಲ ಅಕ್ಕಪಕ್ಕದ ಭಕ್ತಾದಿಗಳು, ಅಣ್ಣ ತಮ್ಮಂದಿಗಳು ಎಲ್ಲ ನಮ್ಮ ಗೊಲ್ರಟ್ಟಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಈ ತಾಯಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಭಕ್ತಾದಿಗಳ ಸಹಾಯ ಸಹಕಾರ ಕೊಟ್ಕೊಂಡು ಇದನ್ನು ತಾಯಿನ ಯಶಸ್ವಿಯಾಗಿ ಮುಂದೆ ಒಳ್ಳೆಯ ಇದನ್ನು ಮಾಡಬೇಕು ಅಂತಂತೇಳಿ ಇದನ್ನೆಲ್ಲ ಭಕ್ತಾದಿಗಳಲ್ಲಿ, ಅಣ್ಣ ತಮ್ಮಂದಿಗಳಿಗೆ ಎಲ್ಲರೂ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅಡ್ಡಿಲಕ್ಕಮ್ಮ ದೇವಿ ಇರ್ತಕ್ಕಂಥ ಒಂದು ಪವಾಡ
ಸುಮಾರು. ಯಾಕಂದರೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಮಕ್ಕಳಿಲ್ಲ ಅಥವಾ ನಮಗೆ ಏಳಿಗೆ ಇಲ್ಲ ಅಥವಾ ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ಕೊಂಡು ಬರ್ತಿದ್ದಾರೆ. ಅಲ್ಲಿ 4 ಕಲ್ಲುಗಳಿದ್ದಾವೆ. ಆ 4 ಕಲ್ಲುಗಳ ಅದ್ರ ಮೇಲೆ ಕೂತು ತಿರುಗ್ತಕ್ಕಂಥದ್ದೇ ಒಂದು ಪವಾಡ. ಚಪ್ಪಟೆ ಆಗಿರ್ತಕ್ಕಂಥ ಕಲ್ಲು ತಿರುಗಿ ಅವ್ರಿಗೆ ಏಳಿಗೆಯನ್ನು ಕೊಟ್ಟಿದ್ದಾವೆ, ಮಕ್ಕಳ ಸಂತಾನವನ್ನು ಕೊಟ್ಟಿದ್ದಾವೆ, ಅಭಿವೃದ್ಧಿಯನ್ನು ಕೊಟ್ಟಿದ್ದಾವೆ. ನಮ್ಮೂರಿಗೆ ರೋಗ ರುಜಿನದಿಂದ ಮುಕ್ತರಾಗಂತ ಒಂದು ದೇವತೆ ಅಂತ ನಾವು ಭಾವಿಸಿ ವರ್ಷದಿಂದ ವರ್ಷಕ್ಕೆ ನಾವು ವಿಜೃಂಭಣೆಯಿಂದ ನಾವು ಇವತ್ತು ಈ ಒಂದು ಶಕ್ತಿ ದೇವತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಯಾವುದು ಕೂಡ ನಮಗೆ ತೊಂದರೆ ಇಲ್ಲ. ಆ ದೇವಿಗೆ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೀವಿ, ಶ್ರಮ ವಹಿಸಿದ್ದೀವಿ, ಶ್ರಮದಿಂದ ಮಾಡ್ತೀವಿ. ಇದಕ್ಕೆ ಯಾರು ಕೂಡ ಯಜಮಾನರಿಲ್ಲ, ಇನ್ನೊಬ್ಬರಿಲ್ಲ. ಎಲ್ಲ ಅಕ್ಕಪಕ್ಕದ ಎಲ್ಲರೂ ಕೂಡ ಗ್ರಾಮಸ್ಥರು ಒಟ್ಟುಗೂಡಿ ತನ್ನ ಯುವಕರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಮುಖಂಡರಾಗಿರ್ಬೋದು, ಅಕ್ಕಪಕ್ಕದ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಮಹಾನ್ ಭಾವ ಒಂದು ಅಡ್ಡಿ ಲಕ್ಕಮ್ಮನ ಸನ್ನಿಧಾನದಲ್ಲಿ ಏನೋ ಒಂದು ಪೂಜೆ ಮಾಡಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಒಂದು ನೆಲೆ ಊರಿ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲನ ಒಂದು ಬರ್ತಕ್ಕಂಥ ಕಷ್ಟ ಪರಿಹಾರ ಮಾಡಿಕೊಂಡು ಮಕ್ಕಳ ಫಲ ಕೊಟ್ಕೊಂಡು ಮತ್ತು ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಅವು ಬೇಡ್ಕೊಂಡಿದ್ದು ನೆರವೇರಿಸ್ಕೊಂಡು ಬಂದಿದ್ದಾಳೆ ಈ ತಾಯಿ. ಇವತ್ತು ಆ ಮೂಡಿಗೆರೆಯಪ್ಪನ ನಾವೆಲ್ಲರೂ ಸ್ಮರಣೆ ಮಾಡಿಕೊಂಡು ಆ ತಾಯಿ ತಂದಿರೋದ್ರಿಂದ ನಮಗೆಲ್ಲ ಒಂದು ದಾರಿ ಮಾರ್ಗ ತೋಡ್ಕೊಂಡು ನಮ್ಮ ಈ ಗ್ರಾಮದ ಏಳಿಗೆಗೆ ಮತ್ತು ಅಕ್ಕಪಕ್ಕದ ಗ್ರಾಮದ ಏಳಿಗೆಗೆ ಶ್ರೇಯಸ್ ಕೊಟ್ಟು ಈ ಅಮ್ಮ ಮುಂದೆ ಒಳ್ಳೆ ಯಾವುದೇ ತೊಂದರೆ ಆಗದಂತೆಯೇ ಇದೇ ರೀತಿನ ಇನ್ನೂ ಹೆಚ್ಚಿನದಾಗಿ ಪವಾಡ ತೋರಿಸ್ಕೊಂಡು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.